ಯಾ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡಿಸ್ಕಷನ್ ಆನ್ ಇಂಡಿಯನ್ ಪೊಲಿಟಿ. ನೋಡಿ, ಇವತ್ತು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಫಸ್ಟ್ ಇವಾಗಲೇ ತೋರಿಸ್ಬಿಡ್ತೇನೆ. ಆ ವಿಡಿಯೋ ಟಾಪಿಕ್ ಲೆಫ್ಟ್ ಸೈಡ್ ಫಸ್ಟ್ ಒನ್ ಕಾಣ್ತಿದ್ಯಾ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ. ಚಾಪ್ಟರ್ 3 ಮೂರನೇ ಪಾಠ ಇದು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. 1773, 1784, 1793, 1813, 1833, 1857 ಎಲ್ಲ ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಮತ್ತು ಆಲ್ ದ ಚಾರ್ಟರ್ ಆ್ಯಕ್ಟ್ಸ್ನ ಡಿಸ್ಕಸ್ ಮಾಡಿ ಹಾಕಿರುವಂಥ ವಿಡಿಯೋ ಇದು. ಫಸ್ಟ್ ಆ ವಿಡಿಯೋನ ನೋಡಿ, ಆ ವಿಡಿಯೋ ನೋಡಾದ್ಮೇಲೆ ಇಲ್ಲಿರುವಂಥ MCQsನ ಡಿಸ್ಕಸ್ ಮಾಡೋಣ. ಯಾಕಂದರೆ UPSC CSC 23 ಬರುವಂಥ ಎಕ್ಸಾಮ್ ಏನಿದೆ, ಪ್ರಿಲಿಮ್ಸ್ ಇದೆ, ಅದರ ಡಿಸ್ಕಷನ್ಗೋಸ್ಕರ ಮಾಡಿರುವಂಥ PPT ಇದು. ಅದನ್ನು ನೋಡಿ ಅದಾದಮೇಲೆ ಇಲ್ಲಿ ಬಂದು PPTಯಲ್ಲಿರುವಂಥ MCQsನ ಡಿಸ್ಕಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇರೋದು MCQ ಡಿಸ್ಕಷನ್ಸ್ಗೆ ಆನ್ ದ ಆ್ಯಕ್ಟ್ಸ್ ಆ್ಯಂಡ್ ದ ರೂಲ್ಸ್ ಮೇಡ್ ಫ್ರಮ್ 1600 to 1857. ನೋಡಿ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ತೋರಿಸೇ ಬಿಡ್ತಾನೆ. ಒಂದು ನಿಮಿಷ. ಇಲ್ಲಿ ಕಾಣ್ತಿದ್ಯಾ, ಈಸ್ಟ್ ಇಂಡಿಯಾ ಕಂಪನಿ ಅಂತ, ಸಂಪೂರ್ಣ ಭಾರತೀಯ ಇತಿಹಾಸ, ಈಸ್ಟ್ ಇಂಡಿಯಾ ಕಂಪನಿ. ಈ ವಿಡಿಯೋನ ಮತ್ತು ಪಕ್ಕದಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ವಿಡಿಯೋ ನೋಡಿದ್ಮೇಲೆ ನೀವು ಇಲ್ಲಿರುವಂಥ ಪ್ರತಿಯೊಂದು ಕ್ವಶನ್ನು ಆನ್ಸರ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲನೇ MCQ ಕ್ವಶನ್ ಏನು ಹೇಳುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ಗಾಟ್ ದ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಟ್ರೇಡಿಂಗ್ ಇನ್ ಇಂಡಿಯಾ ಅಂಡರ್ ಅ ಚಾರ್ಟರ್ ಆ್ಯಕ್ಟ್ ಗ್ರಾಂಡೆಡ್ ಬೈ ಕ್ವೀನ್ ಎಲಿಜಬೆತ್. ನೋಡಿ, ಫಸ್ಟ್ ಆಫ್ ಆಲ್ ಚಾರ್ಟರ್ ಆ್ಯಕ್ಟ್ ಅಂದರೆ ತುಂಬ ಚೆನ್ನಾಗಿ ಗೊತ್ತಾಗಲ್ಲ. ಒಂದು ನಿಮಿಷ. ಓಕೆ, ಪೆನ್ ಸೆಲೆಕ್ಟ್ ಮಾಡಿಲ್ಲ. ನೋಡಿ, ಚಾರ್ಟರ್ ಆ್ಯಕ್ಟ್ ಅಂತ ಕಾಣ್ತಿಲ್ಲ. ಚಾರ್ಟರ್ ಈಸ್ ನಥಿಂಗ್ ಬಟ್ ಅ ಲಿಟನ್ ಡಾಕ್ಯುಮೆಂಟ್. ಇದು ಒಂದು ಡಾಕ್ಯುಮೆಂಟ್ ಆಗಿರುತ್ತೆ, ಆಯಿತಾ? ಯಾವ ವೈಟ್ ಪೆನ್ ಯೂಸ್ ಮಾಡೋಣ. ಒಂದು ನಿಮಿಷ, ಸಾರಿ, ಕಲರೇ ಕಾಣ್ತಿಲ್ಲ. ಕಲರ್, ಒಂದು ನಿಮಿಷ, ಬೇರೆ ಕಲರ್ ಟ್ರೈ ಮಾಡುವ. ಹಸಿರೇ ಬೆಟ್ರ್ ಅನ್ಕೊಳ್ತಾರೆ. ಓಕೆನಾ? ಓಕೆ ಅಲ್ಲ? ನೋಡಿ, ಚಾರ್ಟರ್ ಈಸ್ ನಥಿಂಗ್ ಬಟ್ ಅ ಡಾಕ್ಯುಮೆಂಟ್. ಇದನ್ನು ಲೀಗಲ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಆರ್ ಅ ರಿಟರ್ನ್ ಪರ್ಮಿಷನ್. ಇದು ಒಂದು ರಿಟರ್ನ್ ಪರ್ಮಿಷನ್. ಈ ಪರ್ಮಿಷನ್ನಲ್ಲಿ ಏನೇ ಆ್ಯಕ್ಟ್ ಬರೆದಿದ್ರು ಕೂಡ ಇದು ಅನ್ವಯನಿಗೆ ಬರುತ್ತೆ. ಇಟ್ ಕಮ್ಸ್ ಇನ್ ಟು ಪವರ್. ಸೊ ಕ್ವಶನ್ ಏನು, ಈಸ್ಟ್ ಇಂಡಿಯಾ ಕಂಪನಿ ಗಾಟ್ ದ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಟ್ರೇಡಿಂಗ್ ಇನ್ ಇಂಡಿಯಾ ಅಂಡರ್ ಅ ಚಾರ್ಟರ್ ಗ್ರಾಂಟೆಡ್ ಬೈ ಕ್ವೀನ್ ಎಲಿಜಬೆತ್. ಯಾವ ಚಾರ್ಟರ್ ಅಂತ ನಿಮಗೆ ಗೊತ್ತಿರಬೇಕು. ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಇಂಡಿಯಾ ಇನ್ 1600 AD. ಸೊ ಇಲ್ಲಿ ನೋಡಿ, 1600 AD ಅನ್ನೋ ಆಪ್ಷನ್ ಇದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಚಾರ್ಟರ್ ಸಿಕ್ಕಿದ್ದವ್ರಿಗೆ 1600ನೇ ಇಸ್ವಿಯಲ್ಲಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಾಣ್ತಿದೆ ಅನ್ಕೊಳ್ತೇನೆ. ಇನ್ 1765, ನೋಡಿ, 1765 1765ರಲ್ಲಿ ಒಂದು ಇವೆಂಟ್ ನಡೆಯುತ್ತೆ. ಏನದು? ಬ್ಯಾಟಲ್ ಆಫ್ ಬಕ್ಸರ್. ನೆನಪಿದೆಯಾ? ನಿನ್ನೆ ಡಿಸ್ಕಸ್ ಮಾಡಿದ್ದೆ ವಿಡಿಯೋದಲ್ಲಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಹೇಳಿದ್ದೆ. ಬ್ಯಾಟಲ್ ಆಫ್ ಬಕ್ಸರ್ ಯಾರ್ಯಾರು ಫೈಟ್ ಮಾಡ್ತಾರೆ? ಬ್ಯಾಟಲ್ ಆಫ್ ಬಕ್ಸರ್ ವಾಸ್ ಫೌಟ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಯಾರು? ಮೀರ್ ಕಾಸಿಮ್ ಪ್ಲಸ್ ಶಾ ಆಲಂ ಸೆಕೆಂಡ್ ಅವ್ರು ಫೈಟ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ನವಾಬ್ ಆಫ್ ಅವಧ್. ಇವರು 3 ಜನ ಫೈಟ್ ಮಾಡುವಂಥ ಫೈಟ್ ಇದು. ಯಾವಾಗ 1865 ಅಂತಾರೋ, ಬ್ಯಾಟಲ್ ಆಫ್ ಬಕ್ಸರ್ ನಿಮ್ಮ ತಲೆಗೆ ಬರಬೇಕು. ಬ್ಯಾಟಲ್ ಆಫ್ ಪ್ಲಾಸಿ 1757. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಇವಾಗ ಮ್ಯಾಟ್ರಿಗೆ ಬಂದರೆ ಮೀರ್ ಕಾಸಿಮ್ ಅವ್ರ ವಿಷಯ ಬರೋಣ. ಸೊ ಇನ್ 1765 ಈಸ್ಟ್ ಇಂಡಿಯಾ ಕಂಪ್ನಿ ಗಾಟ್ ದ ದಿವಾನಿ ರೈಟ್ಸ್ ಇನ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿವಾನಿ ಅಂದರೆ, ನಿಮ್ಗೊಂದು ಏರಿಯಾ ಸಿಕ್ಕಿದ್ರೆ, ನೆನ್ಪಿಟ್ಕೊಳ್ಳಿ, ನಿಮ್ಗೊಂದು ಏರಿಯಾ ಸಿಕ್ಕಿದ್ರೆ ಆ ಏರಿಯಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಪವರ್ ಕೂಡ ನಿಮಗೆ ಕೊಡ್ತಾರೆ. ದಿವಾನಿ ಅಂದರೆ ಯು ಕ್ಯಾನ್ ಕಲೆಕ್ಟ್ ದ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಇಸ್ ಬೇಸ್ಡ್ ಆನ್ ಲ್ಯಾಂಡ್ ಅಲ್ವಾ? ಸೊ ಸಿವಿಲ್ ರೈಟ್ಸ್ ಕೂಡ ನಿಮಗೆ ಬರುತ್ತೆ. ದಿವಾನಿ ಅಂದರೆ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಆ್ಯಂಡ್ ಸಿವಿಲ್ ರೈಟ್ಸ್. ಸೊ ಇಲ್ಲಿ ನೋಡೋಣ, ರೈಟ್ ಓವರ್ ದ ರೆವೆನ್ಯೂ, ಇದು ಕರೆಕ್ಟು. ಟಿಕ್ ಮಾಡಿ, ಡಾಟ್ ನೋಡಿ. ಯಾವುದೋ ಇಂಥ ಕ್ವಶನ್ಸಲ್ಲಿ ಡಾಟ್ ಮಾಡಿ, ನಿಮ್ಗೆ ಏನು ಕರೆಕ್ಟ್ ಅನ್ಸುತ್ತೋ ಅದನ್ನ ಡಾಟ್ ಮಾಡಿ ಫಸ್ಟ್. ಸೊ ರೈಟ್ ಓವರ್ ರೆವೆನ್ಯೂ ಕರೆಕ್ಟ್, ಟ್ಯಾಕ್ಸ್ ಅಂದರೆ ರೆವೆನ್ಯೂ. ರೈಟ್ ಓವರ್ ಸಿವಿಲ್ ಜಸ್ಟಿಸ್, ನೋಡಿ, ಸಿವಿಲ್ ರೈಟ್ಸ್ ಕೂಡ ಇದೆ ಅಂದೆ, ಇದು ಕೂಡ ಕರೆಕ್ಟ್. ರೈಟ್ ಓವರ್ ರೆವೆನ್ಯೂ ಆ್ಯಂಡ್ ಸಿವಿಲ್ ಜಸ್ಟಿಸ್, 2 ಪಾಯಿಂಟ್ ಇಲ್ಲಿ ಬಂದಿದೆ. ಸೊ AB-ನ 2 ಇಲ್ಲಿ ಮರ್ಜ್ ಮಾಡಿದ್ದಾರೆ. ರೈಟ್ ಓವರ್ ರೆವೆನ್ಯೂ, ಕ್ರಿಮಿನಲ್ ಆ್ಯಂಡ್ ಸಿವಿಲ್. ನೋಡಿ, ಕ್ರಿಮಿನಲ್ ಅನ್ನೋ ವರ್ಡ್ನ ನಾನು ಯೂಸ್ ಮಾಡಿಲ್ಲ. ಸೊ ಈ 3 ವರ್ಡ್ನ ಯೂಸ್ ಮಾಡಿದ್ದೆ. ಇಟ್ ಈಸ್ ಸಿವಿಲ್ ಪ್ಲಸ್ ರೆವೆನ್ಯೂ, ಟ್ಯಾಕ್ಸ್. ಸೊ ಇಲ್ಲಿ ನೋಡಿ, ರೈಟ್ ಓವರ್ ರೆವೆನ್ಯೂ ಆ್ಯಂಡ್ ಸಿವಿಲ್ ಜಸ್ಟಿಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ನೆನ್ಪಿಟ್ಕೊಳ್ಳಿ, ಹಿಂಗೆ ನೆನಪು ಮಾಡ್ಕೋಬೇಕು. ಪ್ರತಿಯೊಂದು ಕ್ವಶನ್ಗೂ ಹಿಸ್ಟ್ರಿ ಇರುತ್ತೆ, ಹಿಸ್ಟ್ರಿನ ಲಿಂಕ್ ಮಾಡಿ ಅಂಡ್ ಇಡು. ಆ್ಯಂಡ್ ದಿವಾನಿ ರೈಟ್ಸ್ನ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಇಟ್ ಈಸ್ ದಿವಾನಿ ರೈಟ್ಸ್ನ ಕೊಟ್ಟಿದ್ದು ಯಾರು ಅಂದರೆ ಇಟ್ ಈಸ್ ಶಾ ಆಲಂ ಸೆಕೆಂಡ್ ಅವರು. ಓಕೆ, ಶಾ ಆಲಂ ಸೆಕೆಂಡ್ ಮುಘಲ್ ಎಂಪರರ್ ಕೊಡ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫೀಚರ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್? ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ ಆದಾಗ ಅದ್ರ ಒಳಗಿರೋ ಡಾಕ್ಯುಮೆಂಟಲ್ಲಿ ಯಾವ್ದು ಇದರಲ್ಲಿ ಇಲ್ಲ ಅಂತ ನೋಡೋಣ. ಇಟ್ ವಾಸ್ ದ ಫಸ್ಟ್ ಸ್ಟೆಪ್ ಟು ಟೇಕನ್ ಬ್ರಿಟಿಷ್ ಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ. ಕರೆಕ್ಟ್. ನೋಡಿ, ಕಂಟ್ರೋಲ್ ಮಾಡೋಕ್ಕೆ ತಾನೇ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡಿದ್ದು. ಇಟ್ ವಾಸ್ ಪಾಸ್ ಟು ಕಂಟ್ರೋಲ್ ದ ಈಸ್ಟ್ ಇಂಡಿಯಾ ಕಂಪ್ನಿ. ಇದು ಕರೆಕ್ಟ್. ಸೊ ದಿಸ್ ಇಸ್ ನಾಟ್ ದ ಆನ್ಸರ್ ಆಫ್ ಅವರ್ ಕ್ವಶನ್. ಇದಲ್ಲ. ಫಸ್ಟ್ ಟೈಮ್ ದ ಬ್ರಿಟಿಷ್ ರೆಕಗ್ನೈಸ್ ದ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದ ಕಂಪನಿ. ಇದು ಕೂಡ ಕರೆಕ್ಟ್. ಸೊ ಇದು ಕೂಡ ನಮ್ಮ ಆನ್ಸರ್ ಅಲ್ಲ.
ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಲೆಟ್ ಟು ದ ಫೌಂಡೇಶನ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ನೋಡಿ ನೆನಪಿದೆಯಾ, ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್ ಅವ್ರ ಕೆಳಗೆ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಗವರ್ನರ್ ಆಫ್ ಮೆಡ್ರಾಸ್ನ ಕೊಟ್ಟಿದ್ರು. ಸೊ ಇದು ಕೂಡ ಕರೆಕ್ಟ್. ಸೊ ಇದು ಕೂಡ ಆನ್ಸರ್ ಅಲ್ಲ. ಇಟ್ ಲೆಟ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್. ನೆನಪಿರಬೇಕು, ಸುಪ್ರೀಂ ಕೋರ್ಟ್ನ 1770 ಆ್ಯಕ್ಟೇ ಕೊಟ್ಟಿದ್ದು. 1773 ಆ್ಯಕ್ಟಲ್ಲಿ ಸುಪ್ರೀಂ ಕೋರ್ಟ್ ಬಂದಿದ್ದು. ಅಟ್ ಮಡ್ರಾಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ವ್ಯಾರ್ ಇಟ್ ವಾಸ್ ಫೌಂಡೆಡ್? ಕ್ಯಾಲ್ಕತ್ತಾ. ನೆನಪಿದೆ ಅಲ್ವಾ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಫೀಚರ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಂದರೆ ದ ಆಪ್ಷನ್ ಇಸ್ ಡಿ, ಬಿಕಾಸ್ ಸುಪ್ರೀಂ ಕೋರ್ಟ್ ವಾಸ್ ಫೌಂಡೆಡ್ ಇನ್ ಕ್ಯಾಲ್ಕತ್ತಾ, ನಾಟ್ ಇನ್ ಮಡ್ರಾಸ್, ಇನ್ ದ ಇಯರ್ 1774 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇದು ಎಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಅಂದರೆ ಫೋರ್ಟ್ ವಿಲಿಯಂ ಇದೆ, ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ದ ನೇಮ್ ಆಫ್ ದ ಫೋರ್ಟ್ ವೇರ್ ಸುಪ್ರೀಂ ಕೋರ್ಟ್ ವಾಸ್ ಫೌಂಡೆಡ್ ವಾಸ್ ಫೋರ್ಟ್ ವಿಲಿಯಂ. ಫೋರ್ಟ್ ವಿಲಿಯಂನ ಸುಪ್ರೀಂ ಕೋರ್ಟ್ ಮಾಡ್ತಾರೆ. ಸೊ ಈ ಕ್ವಶನ್ ಆಗಿದ್ರೆ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೋಡಿ, ನಿಮ್ಗೆ ಏನಾದರೂ ಡೌಟ್ ಬಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ, ನಾನು ರೆಸ್ಪಾಂಡ್ ಮಾಡೇ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಫೀಚರ್, ಓಕೆ ಡಿಫ್ರೆಂಟ್ ಕ್ವಶನ್ ಇದು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫೀಚರ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773? ಸೇಮ್ ಟೈಪ್ ಯಾವುದು ಅದರಲ್ಲಿ ಬರಲಿಲ್ಲ ಅಂತ ನೋಡೋಣ. ಫಸ್ಟ್ ಆಪ್ಷನ್, ಬೋರ್ಡ್ ಆಫ್ ಕಂಟ್ರೋಲ್ ಟು ಮ್ಯಾನೇಜ್ ದ ಪೊಲಿಟಿಕಲ್ ಅಫೇರ್ಸ್ ವಾಸ್ ಎಸ್ಟಾಬ್ಲಿಷ್ಡ್. ಮುಗ್ದೋಯ್ತು, ಇಲ್ಲೇ ಇದೆ. ಯಾಕೆ ಹೇಳಿ? ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋ ಫಸ್ಟ್ ಟೈಮ್ ಈ ವರ್ಡ್ನ ನೀವು ಕೇಳೋದೆಲ್ಲಿ? ಪಿಟ್ಸ್ ಇಂಡಿಯಾ ಆ್ಯಕ್ಟ್. ನೆನಪಿದೆಯಾ? ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784 ನೀವು ಫಸ್ಟ್ ಟೈಮ್ ಬೋರ್ಡ್ ಆಫ್ ಕಂಟ್ರೋಲ್ನ ಕೇಳೋದು. ನಾನು ನಿಮ್ಗೆ ಹೇಳಿದ್ದೆ 1773 ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಇನ್ಸ್ಟಾಲ್ ಮಾಡ್ತಾರೆ ಟು ಟೇಕ್ ಕೇರ್, ಕೋರ್ಟ್ ಆಫ್ ಡೈರೆಕ್ಟರ್ಸ್. ಬಟ್ ನಾನು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳಿರಲಿಲ್ಲ. ಸೊ ದಿಸ್ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಡಿಸ್ಕಸ್ ಅಂಡ್ ಕಂಟಿನ್ಯೂ ಮಾಡೋಣ ಫಾರ್ ಯುವರ್ ಹ್ಯಾಪಿನೆಸ್. ಕೋರ್ಟ್ ಆಫ್ ಡೈರೆಕ್ಟರ್ಸ್ ವಾಸ್ ಕ್ರಿಯೇಟೆಡ್ ಟು ರಿಪೋರ್ಟ್ ರೆವೆನ್ಯೂ, ಸಿವಿಲ್ ಆ್ಯಂಡ್ ಮಿಲಿಟರಿ ಅಫೇರ್ಸ್. ಕರೆಕ್ಟ್. ನಾನು ಹೇಳಿದೆ ಅಲ್ವಾ, ಕೋರ್ಟ್ ಆಫ್ ಡೈರೆಕ್ಟರ್ಸ್ನ 1773 ಹಾಕ್ತಾರೆ ಟು ಟೇಕ್ ಕೇರ್ ಆಫ್ ಆಲ್ ದ ಥಿಂಗ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ. ಇದು ಕರೆಕ್ಟ್. ಇಟ್ ಡೆಸಿಗ್ನೇಟೆಡ್ ಗವರ್ನರ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಇದು ಕೂಡ ಕರೆಕ್ಟ್. ಆ್ಯಂಡ್ ಹೂ ವಾಸ್ ದ ಗವರ್ನರ್ ಜನರಲ್? ವಾರನ್ ಹಸ್ಟಿಂಗ್ಸ್. ನೆನಪಿರಬೇಕು, 1773 ಆ್ಯಂಡ್ ಗವರ್ನರ್ ಆಫ್ ಬಾಂಬೆ ಮೆಡ್ರಾಸ್ ಸಬಾರ್ಡಿನೇಟೆಡ್, ಅವ್ನು ಕೆಳಗೆ ಹಾಕಿದ್ರು. ಹೇಳಿದೆ ಅಲ್ವಾ, ಅದು ಕೂಡ ಕರೆಕ್ಟ್. ಇಟ್ ಪ್ರೊಹಿಬಿಟೆಡ್ ಸರ್ವೆಂಟ್ಸ್ ಆಫ್ ದ ಕಂಪನಿ ಇನ್ ಎಂಗೇಜಿಂಗ್ ಪ್ರೈವೇಟ್ ಟ್ರೇಡ್. ಹೇಳಿದ್ದೆ ನಿಮಗೆ, ಪ್ರೈವೇಟ್ ಟ್ರೇಡ್ನ ಕೂಡ ತೆಗೆದಾಕ್ತಾರೆ ಅಂತ. ಸೊ ಇದು ಕೂಡ ಕರೆಕ್ಟ್. ಸೊ ವಾಟ್ ಈಸ್ ದ ಫೀಚರ್ ದಟ್ ವಾಸ್ ನಾಟ್ ಇನ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಇದು. ಬೋರ್ಡ್ ಆಫ್ ಕಂಟ್ರೋಲ್ ಕೇಮ್ ಇನ್ ಟು ಪವರ್ ಇನ್ 1784 ಇನ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಷನ್ ಇಸ್ ಕಾಲ್ಡ್ ಆಸ್ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್? ನೋಡಿ, ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಅಂದರೆ ಇದ್ರ ಬಗ್ಗೆ ನಾನು ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೇನೆ. ಎ ವೆರಿ ಸ್ಮಾಲ್ ಟಾಪಿಕ್. ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಅಂದರೆ ಏನು ಗೊತ್ತಾ? 1773 ಪಾಸ್ ಮಾಡಿದ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ 1773 ಪಾಸ್ ಮಾಡಿದ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಕೆಲವೊಂದು ಫ್ಲಾಸ್ ಇತ್ತು. ಫ್ಲಾಸ್ ಅಂದರೆ ಲೂಪ್ ಹೋಲ್ಸ್ ಇತ್ತು. ಲೂಪ್ ಹೋಲ್ಸ್ ಅದನ್ನು ಫಿಕ್ಸ್ ಮಾಡೋಕ್ಕೋಸ್ಕರ ಅವರು ಒಂದು ಸಪ್ರೇಟ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ದಟ್ ಆ್ಯಕ್ಟ್ ಈಸ್ 1781 ಬರುತ್ತೆ. ಇದು ಅಮೆಂಡಿಂಗ್ ಆ್ಯಕ್ಟ್ ಆಫ್ 1781. ಅಮೆಂಡಿಂಗ್ ಅಂದರೆ ಇರುವಂಥ ಒಂದು ಡಾಕ್ಯುಮೆಂಟ್ನ ಮಾಡಿಫೈ ಮಾಡೋದಕ್ಕೆ ಅಮೆಂಡ್ಮೆಂಟ್ ಅಂತ ಕರೀತಾರೆ. ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಗೊತ್ತಿದೆ ಅಲ್ವಾ, 103rd ಅಮೆಂಡ್ಮೆಂಟ್, 4th ಅಮೆಂಡ್ಮೆಂಟ್ ಇದೆ. ಸೊ 1784 is called as what? ಪಿಟ್ಸ್ ಇಂಡಿಯಾ ಆ್ಯಕ್ಟ್. 1733 Charter Act. 1773 is Regulating Act. So the only act that is left out is 1781. ಇದನ್ನ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರೀತಾರೆ. ಇದೇನು ಹೇಳುತ್ತೆ ಅಂದರೆ ಪ್ರತಿ 20 ವರ್ಷಕ್ಕೆ ನಾನು ನಿಮ್ಮ ಆ್ಯಕ್ಟ್ನ ರಿವೈಸ್ ಮಾಡ್ತೇನೆ ಅಂತ ಹೇಳ್ತಾರೆ. ದಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಆಕ್ಟ್ ಆಫ್ ಸೆಟಲ್ಮೆಂಟ್. ವೆರಿ ವೆರಿ ಸ್ಮಾಲ್ ಆ್ಯಕ್ಟ್, ಬಟ್ ನೆನ್ಪಿಟ್ಕೊಳ್ಳಿ 1781 ಬಂದಿತ್ತು. ಇಟ್ ಕೇಮ್ ಟು ರೆಕ್ಟಿಫೈ, ಟು ಮಾಡಿಫೈ ದ ಪ್ರಾಬ್ಲಮ್ಸ್ ಆಫ್ ದ ಆ್ಯಕ್ಟ್ 1773. ಇದನ್ನು ಆ ವಿಡಿಯೋದಲ್ಲಿ ಹೇಳಲಿಲ್ಲ, ಅದಕ್ಕೆ ಇಲ್ಲ ಕ್ವಶನ್ನ ಆ್ಯಡ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫೀಚರ್ ಆಫ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್? ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂದ್ಕೊಳ್ಳಿ, ನಿಮ್ಮ ತಲೆಗೆ ಏನು ಬರಬೇಕು? ಡ್ಯುಯಲ್ ಗವರ್ನಮೆಂಟ್. ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂದರೆ ಬರೋದು ಡ್ಯುಯಲ್ ಗವರ್ನಮೆಂಟ್. ಅದರಲ್ಲಿ ಏನಿತ್ತು? ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಕಂಟ್ರೋಲ್ ಏನು ಮಾಡುತ್ತೆ? ಮಿಲಿಟರಿ ಆ್ಯಂಡ್ ರೆವೆನ್ಯೂ ಅಫೇರ್ಸ್. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇಸ್ ಕಮರ್ಷಿಯಲ್ ಆ್ಯಂಡ್ ಟ್ರೇಡ್ ಅಫೇರ್ಸ್. ಸೊ ಈ ಕ್ವಶನ್ ಆನ್ಸರ್ ಮಾಡ್ಕೊಳ್ಳೋಣ. ಇಟ್ ಡಿಸ್ಟಿಂಗ್ವಿಶ್ ದ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಥಿಂಗ್ಸ್ ಆಫ್ ದ ಕಂಪನಿ, ವಿಚ್ ಇಸ್ ಕರೆಕ್ಟ್. ಅದಕ್ಕೆ ತಾನೇ ಇವರೆರಡು ಬಂದಿದ್ದು. ಓಕೆ, ಇದು ಕರೆಕ್ಟ್. ಸೊ ಇದು ನಮ್ಮ ಕ್ವಶನ್ ಆನ್ಸರ್ ಅಲ್ಲ. ನಾಟ್ ಅ ಫೀಚರ್ ಅಂದರೆ ಆ ಡಾಕ್ಯುಮೆಂಟಲ್ಲಿ ಇಲ್ದಿರೋದ್ರ ಬಗ್ಗೆ ಮಾತಾಡ್ಬೇಕು ನಾವಿಲ್ಲಿ. ಓಕೆ, ಇರೋದಲ್ಲ. ನೆಕ್ಸ್ಟ್, ಅ ನ್ಯೂ ಬಾಡಿ Board of Control was established, which is correct. To manage political affairs, correct. It empowered the board to supervise all the direct operations of civil and military. Nodi, civil and military government and revenue of the British. Idu kuda correct ankoli. Dual government bantu correct ankoli. For the first time, andre idu kuda ಇದು ಕೂಡ ಡಾಕ್ಯುಮೆಂಟಲ್ ಇದೆ, ಇದು ಕೂಡ ಡಾಕ್ಯುಮೆಂಟಲ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಬನ್ನಿ. ಫಾರ್ ದ ಫಸ್ಟ್ ಟೈಮ್ ಇಟ್ ರೆಕಾಗ್ನೈಸ್ಡ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದ ಕಂಪನಿ. ಲೈನ್ ಕಾಣ್ತಿದೆಯಾ? ಫಾರ್ ದ ಫಸ್ಟ್ ಟೈಮ್ ಇಟ್ ರೆಕಾಗ್ನೈಸ್ ದ ಪೊಲಿಟಿಕಲ್. ಇದು ರಾಂಗ್.
ಅವ್ರು ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡಿದ್ದು ಯಾವಾಗ 1773ಯಲ್ಲಿ. ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಹಾಕಿ ಅವ್ರಿಗೆ 2 ಕೆಲಸ ಕೊಟ್ಟರು. ಒನ್ ವಾಸ್ ರೆವೆನ್ಯೂ ಪ್ಲಸ್ ಟ್ಯಾಕ್ಸ್ ಪ್ಲಸ್ ಮಿಲಿಟರಿ 1773ಯಲ್ಲಿ. ಸೊ ದಿಸ್ ಲೈನ್ ಫಸ್ಟ್ ಟೈಮ್ ಇಟ್ ರೆಕಗ್ನೈಸ್ ದ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದ ಕಂಪನಿ ಇದೆ ಅಲ್ವಾ, ಇದು ರಾಂಗ್. ಯಾಕಂದರೆ ಇದು ಫಸ್ಟ್ ಟೈಮ್ ಆಗಿದ್ದು 1773ಯಲ್ಲಿ. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕೆ 1784ಅಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಟು ಸಪರೇಟ್ ದಮ್. ಅದಕ್ಕೆ 1773 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಕ್ವಶನ್ಗೆ ಒಂದು ನಿಮಿಷ. ಸೊ ಈ ಕ್ವಶನ್ಗೆ ದ ಕರೆಕ್ಟ್ ಆನ್ಸರ್ ಇಸ್ ವಾಟ್? ಇದು ದ ಕರೆಕ್ಟ್ ಆನ್ಸರ್ ಇಸ್ first time it recognized the political and administrative functions, which was done in 1773 and not in 1784. Next question. Which of the following is considered as final step towards centralization? Centralization ಅಂದ್ರೆ ಏನಂತ ಹೇಳ್ಬಿಡ್ತಾನೆ ಸ್ಮಾಲ್ ಆಗಿ ನೋಡಿ. ಇಲ್ಲಿ ಬೆಂಗಾಲ್ ಪ್ರಾವಿನ್ಸ್, ಇಲ್ಲಿ ಮಡ್ರಾಸ್ ಪ್ರಾವಿನ್ಸ್, ಇಲ್ಲಿ ಬಾಂಬೆ ಪ್ರಾವಿನ್ಸ್. ಇನಿಷಿಯಲಿ ಬಿಫೋರ್ 1773ಗಿಂತ ಮೊದಲು ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾಯಿದ್ರು. ಒಬ್ಬರಿಗೆ ಇನ್ನೊಬ್ರು ತಲೆ ಹಾಕ್ತಾ ಇರಲಿಲ್ಲ. ಸೊ ಅದನ್ನು ಆಟೋನಾಮಸ್ ಆರ್ ಇಂಡಿಪೆಂಡೆಂಟ್ ಅಂತ ಕರಿಬೋದು. ಬಟ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಸ್ಟಾರ್ಟ್ ಆದಾಗ ಏನಾಯಿತು, ಗವರ್ನರ್ ಆಫ್ ಬೆಂಗಾಲ್ ಮೇಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡಿದ್ರು. ಅವ್ರ ಕೆಳಗೆ ಇಬ್ಬರನ್ನ ಕೊಟ್ಟಿದ್ರು, ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಗವರ್ನರ್ ಆಫ್ ಮಡ್ರಾಸ್. ವೆನ್ ಯು ಕನೆಕ್ಟ್ ದ ಡಾಟ್ಸ್, ಎಲ್ಲರನ್ನೂ ಒಂದಕ್ಕೊಂದು ಕನೆಕ್ಟ್ ಮಾಡೋದೇನಿದೆ, ದಿಸ್ ಇಸ್ ಕಾಲ್ಡ್ ಎಸ್ ಸೆಂಟ್ರಲೈಸೇಷನ್. ಒಬ್ಬ ಸೆಂಟರ್ಗೆ ಬರ್ತಾನೆ, ಅಕ್ಕಪಕ್ಕ ಇರೋರು ಅವ್ನ ಕೆಳಗೆ ಬರ್ತಾರೆ. ದಿಸ್ ಥಿಂಗ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲೈಸೇಷನ್. ಇಂಡಿಯಾದಲ್ಲೂ ಇದೆ ಅಲ್ವಾ, ಪ್ರೆಸಿಡೆಂಟ್ ಇಸ್ ದ ಟಾಪ್ ಸೆಂಟ್ರಲ್ ಪವರ್, ಅವ್ರ ಕೆಳಗೆ PM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ, ಅವ್ರ ಕೆಳಗೆ IAS IPS ಬರ್ತಾರೆ, ಅವ್ರ ಕೆಳಗೆ ಅಸಿಸ್ಟೆಂಟ್ಸ್, ಇದೇ ಥರ ಹೋಗುತ್ತೆ. ಸೆಂಟ್ರಲೈಸೇಷನ್ ಮಾಡೆಲ್ ಏನಿದೆ ಇಲ್ಲಿಂದಾನೇ ಬಂದಿದ್ದು. ಇವಾಗ ನೋಡೋಣ, ವಿಚ್ ಆಫ್ ದ್ಯಾಟ್ ಇಸ್ ಕನ್ಸಿಡರ್ಡ್ ಆಸ್ ಫೈನಲ್ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟ್ ಆಗಿದ್ದು ಯಾವಾಗ? 1773ಯಲ್ಲಿ. ಓಕೆ, ಇದು ಸ್ಟಾರ್ಟಿಂಗ್. ಸೊ ಇದಲ್ಲ, 1784 ಕೂಡ ಅಲ್ಲ, ಯಾಕಂದರೆ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ಸ್ ಸಪ್ರೇಟ್ ಮಾಡಿದ್ರು. 1833ಗೆ ಬನ್ನಿ. 1833ಯಲ್ಲಿ ಏನಾಗಿತ್ತು ಅಂತ ನೆನಪಿದೆಯಾ? ಇನ್ 1833 Governor General of Bengal was made as Governor General of India. ನೆನಪಿದೆಯಾ? ಹೌದು. ಆ್ಯಂಡ್ ವಿಲಿಯಂ ಬೆಂಟಿಕ್ ಬಿಕೇಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇದು ಕೂಡ ನೆನಪಿದೆಯಾ? ಆ್ಯಂಡ್ ಇವರಿಗೆ ಪವರ್ಸ್ ಇತ್ತು, ನೆನಪಿದೆಯಾ? ದೇವರ್ ಇಂಡಿಪೆಂಡೆಂಟ್, ಏನು ಬೇಕೋ ಅದು ಮಾಡ್ಬೋದಿತ್ತು. ಬಟ್ ಲಾ ಮೇಕಿಂಗ್ ಪವರ್, ಲೆಜಿಸ್ಲೇಟಿವ್ ಪವರ್ ವಾಸ್ ಟೇಕನ್ ಔಟ್ ಆ್ಯಂಡ್ ವಾಸ್ ಗಿವನ್ ಎಕ್ಸ್ಕ್ಲೂಸಿವ್ ಟು ಹೂಮ್. ಎಕ್ಸ್ಕ್ಲೂಸಿವ್ ಆಗಿ ಲಾ ಮೇಕಿಂಗ್ ಪವರ್ನ ಯಾರಿಗೆ ಕೊಟ್ಟಿದ್ದವರು? ಗವರ್ನರ್ ಜನರಲ್ ಆಫ್ ಇಂಡಿಯಾ ಕೊಡ್ತಾರೆ. ಸೊ ದಿಸ್ ಈಸ್ ದ ಪ್ಲೇಸ್ where it reached the climax. ಕರೆಕ್ಟ್ ಅಲ್ವಾ? ಸೊ 1773ಯಲ್ಲಿ ಆಗಿದ್ದು ಲಾ ಮೇಕಿಂಗ್ ಅಥಾರಿಟಿನ ಕಿತ್ಕೊಳ್ಳೋ ಪವರ್ ಏನಿದೆ ಅದು ಕ್ಲೈಮ್ಯಾಕ್ಸಿಗೆ ಬಂದಿದ್ದು 1833ಯಲ್ಲಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಚಾರ್ಟರ್ ಆ್ಯಕ್ಟ್ ಆಫ್ 1833. ನೋಡಿ, ಎಷ್ಟು ಡೆಪ್ತಾಗಿ ನಿಮಗೆ ವಿಷಯ ಅರ್ಥ ಆಗುತ್ತೋ ಅಷ್ಟು ಡೆಪ್ತಾಗಿ ಆನ್ಸರ್ ಮಾಡ್ತೀರಾ. 1853 ಅಂತೂ ಅಲ್ಲ, ಬಿಕಾಸ್ 1853ಯಲ್ಲಿ ಅವ್ರು ಏನು ಮಾಡಿದ್ದು, ಸಿವಿಲ್ ಸರ್ವಿಸಸ್ ಅದ್ರ ಬಗ್ಗೆ ಫೋಕಸ್ ಮಾಡಿದ್ದು. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ದ ಕರೆಕ್ಟ್ ಆನ್ಸರ್ ಇಸ್ 1833. ಸೆಂಟ್ರಲೈಸೇಷನ್ ಅಂದರೆ ಒಬ್ಬ ಡಿಸಿಷನ್ ತಗೊಳ್ಳೋದು. ವೆನ್ ಒನ್ ಗೈ ಈಸ್ ಏಬಲ್ ಟು ಟೇಕ್ ದ ಡಿಸಿಷನ್, ಸುಪ್ರೀಂ ಡಿಸಿಷನ್. ಈ 2 ಏರಿಯಾಗಳ ಮೇಲೆ ಡಿಸಿಷನ್ ತಗೊಳ್ಳೋ ಪವರ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಕೊಟ್ಟಿದ್ದು ಮಾತ್ರ 1833ಯಲ್ಲೇ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫೀಚರ್ ಆಫ್ 1833 ಆ್ಯಕ್ಟ್? 1833ರಲ್ಲಿ ಏನಾಗಿತ್ತು? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಹಿ ವಾಸ್ ಗಿವನ್ ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬೋತ್ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸಿ. ಇಷ್ಟು ಗೊತ್ತಿದ್ರೆ ಸಾಕು. ಇವಾಗ ಆನ್ಸರ್ ಮಾಡೋಣ. ಇಟ್ ಮೇಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇವಾಗಷ್ಟೇ ಹೇಳಿದೆ, ಇದು ಕರೆಕ್ಟ್ ಪಾಯಿಂಟೇ. ಸೊ ಇದು ಆನ್ಸರ್ ಅಲ್ಲ. ವಿಲಿಯಂ ಬೆಂಟಿಕ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್. ಇದು ಕೂಡ ಕರೆಕ್ಟೇ. ನೋಡಿ, ಇದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕೇಳಿದ್ರೆ ಇಟ್ ಈಸ್ ವಾರನ್ ಹಾಸ್ಟಿಂಗ್ಸ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಇಟ್ ಈಸ್ ವಿಲಿಯಂ ಬೆಂಟಿಕ್, WHWB. ಆ್ಯಂಡ್ ವೈಸ್ರಾಯ್, ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಇಟ್ ಈಸ್ ಲಾರ್ಡ್ ಕ್ಯಾನಿಂಗ್. ಈ 3 ಹೆಸರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇವರಾಗಿದ್ದು 1773ಯಲ್ಲಿ, ಇವರಾಗಿದ್ದು 1833ಯಲ್ಲಿ, ಆ್ಯಂಡ್ ಇವರಾಗಿದ್ದು 1858ಅಲ್ಲಿ. ನನ್ನ ಹಿಸ್ಟ್ರಿ ವಿಡಿಯೋನ ನೀವು ನೋಡಿದರೆ ಇದನ್ನು ಟಕ ಅಂತ ಹೇಳ್ತಾ ಇರ್ತೀರಾ ಇವಾಗ. ಓಕೆ, ಇನ್ ಕೇಸ್ ಆಗ್ತಾ ಇಲ್ಲ ಅಂದರೆ ಹೋಗಿ 1600 ಟು 1947 ಕಂಪ್ಲೀಟ್ ಹಿಸ್ಟ್ರಿ ವಿಡಿಯೋ ಇದೆ, ಅದನ್ನು ನೋಡ್ಕೊಬನ್ನಿ. ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ದಿಸ್ ಆ್ಯಕ್ಟ್ ಡೆಪ್ರಿವೇಟೆಡ್ ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ, ಬೆಂಗಾಲ್ ಆ್ಯಂಡ್ ಮಡ್ರಾಸ್. ಈ ಲೈನ್ನ ನೆನ್ಪಿಟ್ಕೊಳ್ಳೋಣ. ಓಕೆ, ಈ ಲೈನ್ ಸ್ವಲ್ಪ ನೆನ್ಪಿಟ್ಕೊಳ್ಳೋಣ. 4th ಬನ್ನಿ. ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್ ವೆರ್ ಗಿವನ್ ಟು ದ ಗವರ್ನರ್ ಆಫ್ ಇಂಡಿಯಾ. ಕರೆಕ್ಟ್ ತಾನೆ? ಹಿ ವಾಸ್ ಗಿವನ್ ಎಕ್ಸ್ಕ್ಲೂಸಿವ್ ಪವರ್ಸ್. ಇದು ಕೂಡ ಆನ್ಸರ್ ಅಲ್ಲ. ನೋಡಿ, ಇಲ್ಲಿ ಏನು ಹೇಳ್ತಿದ್ದಾರೆ, ಇಟ್ ಡೆಪ್ರಿವೇಟೆಡ್ ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ, ಬೆಂಗಾಲ್ ಆ್ಯಂಡ್ ಮಡ್ರಾಸ್. ಬಟ್ ಏನಾಗಿತ್ತು, ಓನ್ಲಿ ಬಾಂಬೆ ಆ್ಯಂಡ್ ಮಡ್ರಾಸ್ ಅವ್ರ ಇದ್ರಿದ್ದ ಲೆಜಿಸ್ಲೇಟಿವ್ ಪವರ್ಸ್ನ ಕಿತ್ಕೊಂಡು ಅದನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಕೊಟ್ಟಿದ್ರು. ಹೂ ಇಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಹಿ ಈಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಬೆಂಗಾಲ್ ಪವರ್ಸ್ನ ಕಿತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್.
ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಯಾಕೆ ಅಂತ ಮತ್ತೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಆಪ್ಷನ್ ಸಿ ಯಾಕೆ ಅಂದರೆ, ಇನಿಷಿಯಲಿ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಕರೆಕ್ಟ್ ತಾನೆ? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇನ್ ಸಿಂಪಲ್, ಈ 3 ಜನ ಒಬ್ಬರೇ ತಾನೆ. ಇದೇ ವಿಷಯಕ್ಕೆ ಬಂದರೆ, ಇವಾಗ ನೋಡಿ, ಬಾಂಬೆ ಆ್ಯಂಡ್ ಮಡ್ರಾಸ್ ಕೈಯಿಂದ ಲೆಜಿಸ್ಲೇಟಿವ್ ಪವರ್ಸ್ನ ಕಿತ್ಕೊಂಡು ಅವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಕೊಟ್ಟಿದ್ದು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದರೆ ಯಾರು? ಮೊದಲು ಗವರ್ನರ್ ಆಫ್ ಬೆಂಗಾಲ್ ತಾನೆ. ಸೊ ಅವನ ಶಕ್ತಿ ಕಿತ್ಕೊಂಡು ಅವನಿಗೆ ಕೊಡೋಕ್ಕಾಗಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಲೆಜಿಸ್ಲೇಟಿವ್ ಪವರ್ಸ್ ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಸೊ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ನೀವು ಈ ಥರ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಇಸ್ ನಥಿಂಗ್ ಬಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಸ್ ನಥಿಂಗ್ ಬಟ್ ಗವರ್ನರ್ ಆಫ್ ಬೆಂಗಾಲ್. ಆ್ಯಂಡ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇಸ್ ನಥಿಂಗ್ ಬಟ್ ವೈಸ್ ರಾಯ್ ಆಫ್ ಇಂಡಿಯಾ. ಫ್ಯೂಚರ್ ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಬಿಫೋರ್ 1773, ದಿಸ್ ಈಸ್ ಇನ್ 1773, ದಿಸ್ ಈಸ್ ಇನ್ 1833, ದಿಸ್ ಈಸ್ ಆಫ್ಟರ್ 1858. ಅಷ್ಟೇ. ಇಷ್ಟು ಟೈಮ್ ಲೈನ್ ನೆನಪಿದ್ರೆ ದ ಪವರ್ಸ್ ಆಫ್ ಬೆಂಗಾಲ್ನ ಕಿತ್ಕೊಂಡು ಬೆಂಗಾಲ್ಗೆ ಕೊಡೋಕ್ಕಾಗಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಕನ್ಸಿಡರ್ ದ ಫಾಲೋವಿಂಗ್. ಇದು ನೋಡಿ, ಇಂಥ ಕ್ವಶನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಂಥ ಕ್ವಶನ್ಸ್ ಬಂದಾಗ 1 2 3 2 3 1 ಅಂತ ಕೊಟ್ಟಾಗ ಹೆದರ್ಕೋಬಾರ್ದು. ಒಂದು ಪೆನ್ಸಿಲ್ ತಗೊಳ್ಳಿ ಇಲ್ಲ ಪೆನ್ ತಗೊಳ್ಳಿ ಆ್ಯಂಡ್ ಸ್ಟಾರ್ಟ್ ಮಾರ್ಕಿಂಗ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫಸ್ಟ್. ನೋಡಿ, ಇವಾಗ ನನಗೆ ಎಷ್ಟು ಗೊತ್ತಿದೆ ಹೇಳ್ತಾ ಇದ್ದಾನೆ. ಲಾಸ್ ಅಂಡರ್ ದಿಸ್ ವೇರ್ ಕಾಲ್ಡ್ ಆಸ್ ಆ್ಯಕ್ಟ್. ಇದಾಗಿದ್ದು ಮಾತ್ರ ಪಕ್ಕಾ ಗೊತ್ತಿದೆ ನನಗೆ. 1833 ವೆನ್ ಗವರ್ನರ್ ಜನರಲ್ ಆಫ್ Bengal was made as Governor General of India and he was given the supreme legislative powers, exclusive legislative powers ಕೊಟ್ಟಿದ್ರಲ್ವಾ. ಸೊ ಆಲ್ ದ ಆಕ್ಟ್ಸ್ ಅಂಡರ್ ದಿಸ್ ನ ಆಕ್ಟ್ ಅಂತ ಕರೀತಿದ್ರು. ಇಟ್ ಈಸ್ 1833. ಒಂದು ವಿಷಯ ಅರ್ಥ ಆಯ್ತು ನನಗೆ, ಈ ಕ್ವಶನ್ 1833 ಆಕ್ಟ್ ಮೇಲೆ ಇದೆ ಅಂತ. ನೆಕ್ಸ್ಟ್ ಒನ್, it ended the commercial activities of East India Company and the company became purely administrative body. This is also correct. 1833 ಅವ್ರಿಗೆ ಏನಿತ್ತು? ದೇ ಹ್ಯಾಡ್ ದ ಪವರ್ ಟು ಟ್ರೇಡ್ ಇನ್ ಟೀ ಆ್ಯಂಡ್ ಚೈನಾ. ನೆನಪಿದೆಯಾ? 1813 ಅವ್ರನ್ನ ಅಬಾಲಿಷ್ ಮಾಡ್ತಾರೆ. ಎಕ್ಸ್ಕ್ಲೂಸಿವಿಟಿ, ಅದೇ ಮೊನೋಪೊಲಿನ ಕಿತ್ತಾಕಿದ್ರು ಕೂಡ 20 years ಅವ್ರಿಗೆ ಟ್ರೇಡ್ ಆ್ಯಂಡ್ ಚೈನಾ ರೈಟ್ ಕೊಟ್ಟಿರ್ತಾರೆ. ಇವಾಗ ಅದನ್ನು ಕೂತಾಕಿದ್ದಾರೆ. ಕರೆಕ್ಟ್. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ದ ಕಂಪನೀಸ್ ಟೆರಿಟರೀಸ್ ಇನ್ ಇಂಡಿಯಾ ವರ್ ಕಾಲ್ಡ್ ಆಸ್ ಟ್ರಸ್ಟ್ ಆಫ್ ಹಿಸ್ ಮ್ಯಾಜೆಸ್ಟಿ, ಹಿಸ್ ಏರ್ಸ್ ಆ್ಯಂಡ್ ಹಿಸ್ ಸಕ್ಸಸರ್ಸ್. ಇದು ಕೂಡ ಕರೆಕ್ಟ್ ತಾನೆ? ನೆನಪಿದೆಯಾ? ಇದು ಕೂಡ ಕರೆಕ್ಟ್. ನಾವು ಟು ಇಂಟ್ರೊಡ್ಯೂಸ್ ದ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಟಿವ್ ಸಿಸ್ಟಮ್ಸ್, ಸೆಲೆಕ್ಷನ್ ಆಫ್ ಸಿವಿಲ್ ಸರ್ವೆಂಟ್ಸ್ ಆ್ಯಂಡ್ ಇಂಡಿಯನ್ಸ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಫ್ರಮ್ ಹೋಲ್ಡಿಂಗ್ ದ ಪೊಸಿಷನ್ಸ್. ಈ ಡಿಸ್ಕಷನ್ ಆಗಿತ್ತು, ನೆನಪಿದೆಯಾ? 1833 ಸಿವಿಲ್ ಸರ್ವಿಸಸ್ಗೆ, ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ಗೆ ಇಂಡಿಯನ್ಸ್ನ ತಗೋಬೇಕನ್ನೋ ಡಿಸ್ಕಷನ್ ಆಗಿತ್ತು. ಅದು ಪವರ್ಗೆ ಬಂದಿಲ್ಲ. ಇಟ್ ವಾಸ್ ನಾಟ್ ಜಸ್ಟಿಫೈಡ್ ಬಿಕಾಸ್ ಈಸ್ಟ್ ಇಂಡಿಯಾ ಕಂಪನಿ ಎಂಪ್ಲಾಯೀಸ್ ಪ್ರೊಟೆಸ್ಟೆಡ್. ಬಟ್ ಸ್ಟಿಲ್ ಇದು ಕೂಡ 1833 ಫೀಚರ್. ಸೊ ಇವಾಗ ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ಕರೆಕ್ಟ್, ಆಪ್ಷನ್ 4 ಕರೆಕ್ಟ್. ಆಲ್ ಆಫ್ ದಿಸ್ 4 ಫೀಚರ್ಸ್ ಆರ್ ದ ಫೀಚರ್ಸ್ ಆಫ್ ಚಾರ್ಟರ್ ಆಕ್ಟ್ ಆಫ್ 1833. 100% ಕರೆಕ್ಟ್. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ವಿಚ್ ಆಫ್ ದಿಸ್ ಫೀಚರ್ಸ್ ಆರ್ ಆಫ್ 1833. ನಾ ಹೇಳ್ದೆ ಅಲ್ವಾ, ದ ಫಸ್ಟ್ ವರ್ಡ್ ನೋಡಿದ್ಕೊಳ್ಳೇ ಆ್ಯಕ್ಟ್ನ ಕಂಡುಹಿಡಿಬೋದು ಅಂತ. ಸೊ ದ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೌವ್. ಎಲ್ಲ ಇದೆ, ಈ 4 ಫೀಚರ್ ಚಾರ್ಟರ್ ಆ್ಯಕ್ಟಲ್ಲಿ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್? ಯಾರು? ಇಷ್ಟೊತ್ತು ಬರ್ಕೊಂಡು ಯಾರು? ವೆರಿ ಗುಡ್, ವಾರನ್ ಹಾಸ್ಟಿಂಗ್ಸ್. ಯಾವ ಇಯರಲ್ಲಿ ಆಗ್ತಾರೆ? ಯಾವ ಇಯರ್? 1773. ನೋಡಿ, ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ. Who is William Bentinck, the first Governor General of India, and who is Lord Canning, the first first Viceroy of India. ಇದ್ರ ಬಗ್ಗೆ ಇನ್ನು ಮಾತಾಡಿಲ್ಲ. 1858 ಆಕ್ಟ್ ವಿಡಿಯೋ ಮಾಡಿದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ? ನೋಡಿ, ಇವಾಗ ಯಾರು ಕೇಳ್ತಿದ್ದಾರೆ? ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು? ವಾರನ್ ಹಾಸ್ಟಿಂಗ್ಸಾ, ವಿಲಿಯಂ ಬೆಂಟಿಕ್ಕಾ, ಲಾರ್ಡ್ ಕೆನ್ನಿಂಗಾ, ಡಾಲ್ಹೌಸಿನಾ? ಇದು ನಿಮಗೆ ಗೊತ್ತಿರತ್ತೆ, ನಾನು ಹೇಳಬಾರ್ದು, ಹೇಳಿದ್ರೆ ತಪ್ಪಾಗತ್ತೆ. ನೆಕ್ಸ್ಟ್ ಇಲ್ಲಿ ಹೇಳಿಬಿಡ್ತೇನೆ. ದ ಆನ್ಸರ್ ಈಸ್ ವಿಲಿಯಂ ಬೆಂಟಿಕ್. ಇವಾಗಷ್ಟೇ ಹೇಳಿದೆ ಅಲ್ವಾ ಮೇಲ್ಗಡೆ, ಅದೇ ಇದು. ಆಯಿತಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಫಾರ್ ದ ಫಸ್ಟ್ ಟೈಮ್ ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಗವರ್ನರ್ ಜನರಲ್ಸ್ ಕೌನ್ಸಿಲ್ ವೇರ್ ಸಪರೇಟೆಡ್ ಅಂತ ಬಂದಾಗ ಇಟ್ ಈಸ್ ದ ಆಕ್ಟ್ ಆಫ್ 1853. ನೆನ್ಪಿಟ್ಕೊಳ್ಳಿ, 1853 ವಾಸ್ ದ ಫಸ್ಟ್ ಆಕ್ಟ್ ದಟ್ ಸಪರೇಟೆಡ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ ಆಫ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಏನು ಮಾಡಿದ್ರು? 6 ಜನರ ಕೌನ್ಸಿಲ್ ಕೊಟ್ಟಿದ್ರು, ನೆನಪಿದೆ ತಾನೆ? ಆ್ಯಂಡ್ ಎಕ್ಸಿಕ್ಯೂಟಿವ್ ಕೊಟ್ಟಿದ್ರು. ಡಿಸೆಂಟ್ರಲೈಸೇಷನ್ ಸ್ಟಾರ್ಟೆಡ್ ಇನ್ 1853. ಇದು 1853. 1833 ಲೆಜಿಸ್ಲೇಟಿವ್ ಪವರ್ಸ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ರು. 1853 ಅದನ್ನು ಸಪ್ರೇಟ್ ಮಾಡಿದ್ರು. ಈಗ ಇಂಡಿಯಾದಲ್ಲಿ ಏನು ಮಾಡೆಲ್ ಇದೆ? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಆರ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಅಂತ. ಇದಕ್ಕೆ ಅಡಿಗಲ್ ಬಿದ್ದಿದ್ದು ಮಾತ್ರ 1853 ಆ್ಯಕ್ಟಲ್ಲಿ. ಸೊ 1853 ಆ್ಯಕ್ಟ್ ಇಸ್ ದ ಫಸ್ಟ್ ಆ್ಯಕ್ಟ್ ದಟ್ ಸಪರೇಟೆಡ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್
ಗವರ್ನರ್ ಜನರಲ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫೀಚರ್ ಅಂತ ಕೇಳ್ತಿದ್ದಾರೆ. ಯಾವುದು ಸತ್ಯ ಅಲ್ಲ ಅಂತ 1853 ಆ್ಯಕ್ಟಲ್ಲಿ ನೋಡೋಣ. ಇಟ್ ಇಂಟ್ರೊಡ್ಯೂಸ್ಡ್ ಓಪನ್ ಸಿವಿಲ್ ಸರ್ವಿಸಸ್, ಇದು ನನಗೆ ಡೌಟ್ ಇದೆ, ಡಾಟ್ ಹಾಕ್ಕೊಳ್ತೇನೆ. ಓಕೆ. ಇಟ್ ಎಕ್ಸ್ಟೆಂಡೆಡ್ ದ ಕಂಪನಿ ರೂಲ್ ಬಟ್ ಡಿಡ್ ನಾಟ್ ಸ್ಪೆಸಿಫೈ ದ ಪರ್ಟಿಕ್ಯುಲರ್ ಟೈಮ್, ಇದು ಕರೆಕ್ಟ್. ಯಾಕಂದರೆ 1853 ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಸ್ಟಿಲ್ ಇನ್ ಪವರ್. 1857 ಲೂಸ್ ಮಾಡ್ತಾರೆ, 1858 ಸೊ ಈ ಪಾಯಿಂಟ್ ಕರೆಕ್ಟ್. ನೆಕ್ಸ್ಟ್, ಇಟ್ ಇಂಟ್ರೊಡ್ಯೂಸ್ಡ್ ಫಸ್ಟ್ ಟೈಮ್ ಲೋಕಲ್ ರೆಪ್ರೆಸೆಂಟೇಷನ್ ಇನ್ ಇಂಡಿಯಾ ಆ್ಯಂಡ್ ಇದು ಕರೆಕ್ಟ್. ಲೋಕಲ್ ರೆಪ್ರೆಸೆಂಟೇಷನ್ನ ಸ್ಟಾರ್ಟ್ ಮಾಡ್ತಾರೆ, ಇದು ಕೂಡ ಕರೆಕ್ಟೇ. ಇಟ್ ಅಬಾಲಿಷ್ ದ ಕಮರ್ಷಿಯಲ್ ಬಾಡಿ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ, ಸಿಕ್ತು, ಲೂಪೋಲ್ ಸಿಕ್ತು ನೋಡಿ. ಇಟ್ ಅಬಾಲಿಸ್ಟ್ ದ ಕಮರ್ಷಿಯಲ್ ಬಾಡಿ ಹೋಗಿದ್ದು ನಿಜಾನೆ. ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಹೇಳ್ತಾ ಇದ್ದೇನೆ, ಇದು ಈ ಲೈನ್ ಮತ್ತೆ ಓದೋಣ. ಇಟ್ ಅಬಾಲಿಸ್ಟ್ ಕಮರ್ಷಿಯಲ್ ಅಂದರೆ ಟ್ರೇಡ್, ಕಮರ್ಷಿಯಲ್ ಬಾಡಿ ಆ್ಯಂಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ. ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ, ಇವ್ರ ಪವರ್ ಹೋಗಿದ್ದು ಯಾವಾಗ? 1833 ಅಲ್ಲಿ ತಾನೆ. ದೇ ಲಾಸ್ಟ್ ದ ಪವರ್ ಇನ್ 1833 ತಾನೆ. ದಟ್ ವಾಸ್ ದ ಟೈಮ್ ವೆನ್ ಈಸ್ಟ್ ಇಂಡಿಯಾ ಕಂಪನೀಸ್ ಕಮರ್ಷಿಯಲ್ ಥಿಂಗ್ಸ್ ವ್ಯಾರ್ ರಿಮೂವ್ಡ್ ಆ್ಯಂಡ್ ಇಟ್ ವಾಸ್ ಮೇಡ್ ಎಕ್ಸ್ಕ್ಲೂಸಿವ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಈ ಆ್ಯಕ್ಟ್ ಯಾವುದು? 1853 ಬಗ್ಗೆ. ಇಲ್ಲಿರೋ ಪಾಯಿಂಟ್ ಯಾವುದು? 1833 ಬಗ್ಗೆ. ಸೊ ದ ಆನ್ಸರ್ ಇಸ್ ದಿಸ್ ಒನ್. ಇಟ್ ಅಬಾಲಿಸ್ಟ್ ದ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ. ಇದು ಕ್ವಿಕ್ಕಾಗಿ ಹೇಳ್ತೇನೆ. 1773 ಅವ್ರಿಗೆ 20 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ 1793 ಕೂಡ ಅವ್ರು ಟ್ರೇಡ್ ಮೊನೋಪೊಲಿನ 20 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. 1833 ಮೊನೋಪೊಲಿ ತೆಗೆದಾಕ್ತಾರೆ, ಬಟ್ ಟ್ರೇಡ್ ಇನ್ ಟೀ ಆ್ಯಂಡ್ ಟ್ರೇಡ್ ವಿತ್ ಚೈನಾನ ಎಕ್ಸ್ಕ್ಲೂಸಿವ್ ಆಗಿರ್ತಾರೆ. 1833 ಅವ್ರದ್ದು ಟ್ರೇಡಿಂಗ್ ಅಥಾರಿಟಿನ ಕಿತ್ತಾಕ್ತಾರೆ. ಆ್ಯಂಡ್ ಆಫ್ಟರ್ ದಟ್ ಓನ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬಿಕಮ್ಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಆದ ಕಾರಣ ಇಟ್ ಅಬಾಲಿಷ್ ದ ಕಮರ್ಷಿಯಲ್ ಬಾಡಿ ಆ್ಯಂಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನಿದೆ, ದಿಸ್ ಹ್ಯಾಪೆಂಡ್ ಇನ್ 1833. ಆ್ಯಂಡ್ ಇಲ್ಲಿರೋ ಕ್ವಶನ್ ಯಾವುದು? 1853. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ 1833 ಆ್ಯಕ್ಟ್ ಆ್ಯಂಡ್ ನಾಟ್ ಆಫ್ 1853. ನೋಡಿ, ನನಗೆ ಫಸ್ಟ್ ಪಾಯಿಂಟ್ ಗೊತ್ತಿರಲಿಲ್ಲ, ನಿಜ ಗೊತ್ತಿರಲಿಲ್ಲ, ಬಟ್ ಯೂಸಿಂಗ್ ದ ಫೋರ್ತ್ ಪಾಯಿಂಟ್ ಗೊತ್ತಾಯ್ತಾ ಇಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಲಿಮಿನೇಷನ್ ಮೆಥಡ್. ಈ ಮೆಥಡ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲಿಮಿನೇಷನ್ ಮೆಥಡ್ ನೋಡಿ, UPSCಯಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ, ನಿಜ ಹೇಳ್ತಾ ಇದ್ದಾನೆ. ಟ್ಯಾಕ್ಟಿಕ್ ಅರ್ಥ ಮಾಡ್ಕೊಳ್ಳಿ. UPSCಯಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ, ಬಟ್ ನಿಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ಕರೆಕ್ಟಾಗಿ ಗ್ರಿಪ್ ಇಟ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸ್ಕಿಲ್ಸ್ ಆ್ಯಂಡ್ ನಾಲೆಜ್, ಸ್ಕಿಲ್ ಪ್ಲಸ್ ನಾಲೆಜ್. ನೋಡಿ, UPSCಯಲ್ಲಿ 100 ಕ್ವಶನ್ಸ್ ಇರತ್ತಾ ಪ್ರಿಲಿಮ್ಸಲ್ಲಿ, ಅದರಲ್ಲಿ ನಿಮಗೆ ಗೊತ್ತಿರೋದು ಬರೀ 40 ಕ್ವಶನ್ ಮಾತ್ರನೇ. ನಿಮಗೆ 40 ಕ್ವಶನ್ ಮಾತ್ರ ಗೊತ್ತಿರುತ್ತೆ ಕರೆಕ್ಟಾಗಿ. 30 ಕ್ವಶನ್ ಯಾರಿಗೂ ಗೊತ್ತಿರಲ್ಲ. ಇದು ಆನ್ಸರ್ ಮಾಡಲೇಬಾರ್ದು ಅನ್ನೋ ಟ್ಯಾಕ್ಟಿಕ್ ಮೇಲೆ UPSC ಕ್ವಶನ್ ಕೊಡುತ್ತೆ. ಈ 30 ಕ್ವಶನ್ ನಿಮಗೆ ಅಲ್ಲ, ಯಾವನಿಗೂ ಗೊತ್ತಿರಲ್ಲ. ಮಿಕ್ಕಿದ್ದು 30 ಕ್ವಶನ್ ಇದು 50-50 ಆಗಿ ಕುಂಟ್ತಾ ಇರುತ್ತೆ. ನಿಮಗೆ 50% ಗೊತ್ತಿರತ್ತೆ, 50% ಗೊತ್ತಿರಲ್ಲ. ಈ ಕ್ವಶನ್ ಥರನೇ ನನಗೂ ಇದು 50% ಗೊತ್ತಿತ್ತು, 50% ಗೊತ್ತಿರಲ್ಲ. ಇದರಲ್ಲಿ ನೀವು ಶಾಂತಿಯುತವಾಗಿ ತಾಳ್ಮೆ ಆಗಿ ತಲೆ ಓಡಿಸ್ಬೇಕು. ನಿಮಗೆ 40 ಕ್ವಶನ್ ಪಕ್ಕಾ ಗೊತ್ತಿದ್ರೆ ನಿಮಗೆ 80 ಮಾರ್ಕ್ಸ್ ಆಲ್ರೆಡಿ ಬಂದಿದೆ, ನಿಮ್ಮ ಕೈಯಲ್ಲಿ 80 ಮಾರ್ಕ್ಸ್ ಇದೆ. ಇದು ಸ್ಟ್ಯಾಟಿಕ್ ಪೋರ್ಷನಿಂದ ಬರುತ್ತೆ. ಸ್ಟ್ಯಾಟಿಕ್ ಪೋರ್ಷನ್ ಇದೆ, ಬುಕ್ಕಲ್ಲಿ ಇರೋದ್ರಲ್ಲಿಂದನೇ ಬರುತ್ತೆ. ಈ 30 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ವಲ್ಪ ಟ್ವಿಸ್ಟ್ ಆಗಿ ಬರುತ್ತೆ. ಆ್ಯಂಡ್ ಈ 30 ಕ್ವಶನ್ಸ್ ನಿಮಗೆ ಎಲ್ಲ ಯಾವನಿಗೂ ಬರಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ, ಸೊ ಯಾರಿಗೂ ಬರಲ್ಲ. ಈ 30 ಕ್ವಶನಲ್ಲಿ ನಿಮ್ಗೆ ಎಷ್ಟು ಬೇಕು? 15 ಕರೆಕ್ಟ್ ಮಾಡಿದ್ರೆ ಸಾಕು. 15 × 2 = 30. ಸೊ ನಿಮ್ಮ ಟೋಟಲ್ ಸ್ಕೋರ್ ಎಷ್ಟಾಗಿ ಹೋಗುತ್ತೆ ಅಲ್ಲಿಗೆ? 80 + 30 110. ಕಟ್ ಆಫ್ ಕ್ರಾಸ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಕರೆಕ್ಟಾಗಿ ಬರೀಬೇಕಾಗಿರೋದು 55 ಮಿನಿಮಮ್ ಕ್ವಶನ್ಸ್ ಮಾತ್ರ. ಹಬ್ಬ ಅಂದರೆ 60 ಗುರು, 100ರಲ್ಲಿ ನೀವು 60 ಮಾತ್ರ ಬರೀಬೇಕು. ಸೊ 40 ಕ್ವಶನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇವಾಗಲೇ ಹೇಳ್ತಾ ಇದ್ದಾನೆ. ಆ್ಯಂಡ್ ದಿಸ್ ಮೆಥಡ್ ವಿಚ್ ಐ ಯೂಸ್ ನೌ ಇಸ್ ಕಾಲ್ಡ್ ಆಸ್ ಎಲಿಮಿನೇಷನ್ ಮೆಥಡ್. ಯಾಕಂದರೆ ನನಗೆ ಫಸ್ಟ್ ಸ್ಟೇಟ್ಮೆಂಟ್ ಗೊತ್ತಿರಲಿಲ್ಲ, ಬಟ್ ನಂಗೆ ಫೋರ್ತ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟಾಗಿ ಗೊತ್ತಿತ್ತು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಮೆಕಾಲೆ ಕಮಿಟಿ ವಾಸ್ ಅಪಾಯಿಂಟೆಡ್ ಇನ್ 1854. ನೋಡಿ, ಮೆಕಾಲೆ ಕಮಿಟಿ 1854 ಅಂತ ಬಂದಾಗ ಫಸ್ಟ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. 1813 ಇಂಗ್ಲೀಷ್ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. 1813 ಸೊ ಇದು 1854 ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ಕೆನಾಟ್ ಬಿ ಅಬೌಟ್ ಎಜುಕೇಷನ್. ಇದು ಪಕ್ಕ ಎಜುಕೇಷನ್ ಬಗ್ಗೆ ಅಲ್ಲ. ಸಿ, ಮೆಕಾಲೆ ವಾಸ್ ದ ಪರ್ಸನ್ ಹೂ ವಾಸ್ ದ ರೂಟ್ ಫೌಂಡೇಶನ್ ಫಾರ್ ಎಜುಕೇಷನ್ ಇನ್ ಇಂಡಿಯಾ. ನಾವೀಗೇನು ಇಂಗ್ಲೀಷ್ ಎಜುಕೇಷನ್ ನೋಡ್ತಾ ಇದ್ದೀವಲ್ಲ, ಇದು ಮೆಕಾಲೆಯಿಂದಾನೆ. ಬಟ್ ಎಜುಕೇಷನ್ ಸ್ಟಾರ್ಟೆಡ್ ಇನ್ 1813, ಕ್ಲೈಮ್ಯಾಕ್ಸಿಗೆ ಬಂದಿದ್ದು 1835. ನೆನ್ಪಿಟ್ಕೊಳ್ಳಿ, ಎಜುಕೇಷನ್ ಸ್ಟಾರ್ಟ್ ಆಗಿದ್ದು 1813 ಇಂಗ್ಲೀಷ್ ಎಜುಕೇಷನ್, ಕ್ಲೈಮ್ಯಾಕ್ಸ್ಗೆ ಬಂದಿದ್ದು 1835. ಇದು 1854. ಸೊ ದಿಸ್ ಕ್ವಶನ್ ಇಸ್ ಡೆಫಿನೆಟ್ಲಿ ನಾಟ್ ಅಬೌಟ್ ಎಜುಕೇಷನ್.
ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಅಬೌಟ್ ಎಜುಕೇಷನ್ ಆ್ಯಂಡ್ ಇಟ್ ಈಸ್ ರಿಲೇಟೆಡ್ ಟು ದ ಅಂತ ಕೇಳ್ತಿದ್ದಾರೆ ತಾನೆ. ಮೆಕಾಲೆ ಕಮಿಟಿದು ಎಜುಕೇಷನ್ ಇದ್ದಿದ್ದು 1835ಗಿಂತ ಮುಂಚೆ, ಸೊ ಪಕ್ಕ ಇದಲ್ಲ. ಸೊ ಸೆಕೆಂಡ್ ಥಿಂಗ್ ದಟ್ ಮೆಕಾಲೆ ಇದು ನೆನ್ಪಿಟ್ಕೊಳ್ಳಿ, ದ ಟೂ ಥಿಂಗ್ಸ್ ಇನ್ ಮೆಕಾಲೆ ವಾಸ್ ಆಕ್ಟಿವ್ ವಾಸ್ ಒನ್ ಈಸ್ ಎಜುಕೇಷನ್. ಒಂದು ಎಜುಕೇಷನ್ ಮೇಲೆ ಮೆಕಾಲೆಗೆ ತುಂಬ ಇಂಟ್ರೆಸ್ಟ್ ಇತ್ತು, ಇಂಗ್ಲೀಷ್ ಎಜುಕೇಷನ್. 1835ಗಿಂತ ಮೊದಲೇ ಮುಗಿದೋಗಿತ್ತು ಇದು 1854 ಅಂತಿದ್ದಾರೆ. ದ ಸೆಕೆಂಡ್ ಥಿಂಗ್ ದಟ್ ಮೆಕಾಲೆ ಟುಕ್ ಪರ್ಸನಲ್ ಇಂಟ್ರೆಸ್ಟ್ ವಾಸ್ ಸಿವಿಲ್ ಸರ್ವಿಸಸ್ ಓನ್ಲಿ. ಇವೊಂದು ಸೆಕೆಂಡ್ ಕಾಂಟ್ರಿಬ್ಯೂಷನ್ ಇಸ್ ಇಂಡಿಯನ್ ಸಿವಿಲ್ ಸರ್ವಿಸಸ್. ಸೊ ದಿಸ್ ಇಸ್ ದ ಆನ್ಸರ್. ಅವನು ಎರಡು ಕಮಿಟಿಯಲ್ಲಿ ಇರ್ತಾನೆ, ಒನ್ ಇಸ್ ಎಜುಕೇಷನ್ ಕಮಿಟಿ, ಒನ್ ಇಸ್ ಸಿವಿಲ್ ಸರ್ವಿಸ್ ಕಮಿಟಿ. ಸೊ ಆಫ್ಟರ್ 1854 ಅಲ್ಲಿ ಡೆಫಿನೆಟ್ಲಿ ಮೆಕಾಲೆ ವಾಸ್ ದ ಮೆಂಬರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸಸ್. ಆ್ಯಂಡ್ ವೆನ್ ಡಿಡ್ ದ ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಕಮ್? ಸೊ ದಿಸ್ ಇಸ್ ದ ಆನ್ಸರ್. ಸಾಕು ಅರ್ಥ ಮಾಡ್ಕೊಳ್ಳಿ. ಇಂಡಿಯನ್ ಸಿವಿಲ್ ಸರ್ವಿಸಸ್ಗೆ ಮೆಕಾಲೆ ಕಮಿಟಿ ಸ್ಥಾಪನೆ ಆಗಿತ್ತು. ದಟ್ಸ್ ಇನ್ ಇನ್ 1854. ಇಟ್ಸ್ ಏನೋ ತಲೆ ಓಡಿಸೋ ಮೆಥಡ್ ಅಲ್ಲ, ಬ್ಯಾಹ್ಯಾಟ್ ಹೊಡಿಬೇಕು, ನೀವು ಬ್ಯಾಹ್ಯಾಟ್ ಹೊಡೀರಿ ಈ ಪಾಯಿಂಟ್ನ ಅಷ್ಟೇ. ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವಿಷನ್ಸ್ ಗೇವ್ ರೈಸ್ ಟು ದ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕತ್ತಾ? ನೋಡಿ, ಕ್ಯಾಲ್ಕತ್ತಾ ಅಂತಿದ್ದಾರೆ, ಕಲ್ಕತ್ತಾ. ಸೊ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಬಂದಿದ್ದು ಯಾವಾಗ? ಅದಕ್ಕಿಂತ ಮೊದಲು ಸುಪ್ರೀಂ ಕೋರ್ಟ್ ಬಂದಿದ್ದೆಲ್ಲಿ? ಫೋರ್ಟ್ ವಿಲಿಯಮ್ ಅಲ್ಲಿ. ಇದನ್ನ ಕಟ್ಟಿದ್ದವರು ಫೋರ್ಟ್ ವಿಲಿಯಮ್ ಅಲ್ಲಿ. ಇಟ್ ಕೇಮ್ ಇನ್ ಟು ಪವರ್ ಇನ್ 1774. ಯಾವಾಗ ಪವರ್ಗೆ ಬಂತು ಅಂದರೆ 1774. ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 1774 ಸ್ಟಾರ್ಟ್ ಆಗಿದ್ರೆ ಯಾವ ಆ್ಯಕ್ಟ್ ಆಗಿರುತ್ತೆ? ಅದಕ್ಕಿಂತ ಮೊದಲು ಬಂದಿದ್ದು ಒಂದೇ ಒಂದು ಆ್ಯಕ್ಟ್. ಸೊ ದ ಆನ್ಸರ್ ಇಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಗೇವ್ ರೈಸ್ ಟು ದ ಬರ್ತ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಕ್ಯಾಲ್ಕತ್ತಾ ಇನ್ 1774 ಇನ್ ದ ಫೋರ್ಟ್ ವಿಲಿಯಮ್. ಇಷ್ಟು ನೆನಪಿದ್ರೆ ಸಾಕು, ಒಂದೊಂದು ಲೈನ್ ನೆನಪಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕೇಳ್ತಾನೆ, ಡಿಸ್ಕಷನ್ ಆಗಿಲ್ಲ ಇದ್ರ ಮೇಲೆ, ಬೇಡ ಇದ್ರ ಮೇಲೆ ಡಿಸ್ಕಷನ್ ಆಗಿಲ್ಲ, ಬಟ್ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಏನು ಕರಿತೇವಲ್ವಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನೆನ್ಪಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಥಾಪನೆ ಯಾವಾಗ ಆಗಿದ್ದು? ಯಾವಾಗ? ಅದೇ ಒಂದು ಪ್ರಾಬ್ಲಮ್ ನೋಡಿ. ಡೆಲ್ಲಿಯಲ್ಲಿರುವಂಥ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ಇದ್ರ ಸ್ಥಾಪನೆ ಆಗಿದ್ದು 1935 ಆ್ಯಕ್ಟಿಂದ. ಇಟ್ ವಾಸ್ ಫ್ರೇಮ್ಡ್ ಇನ್ 1935. ದಿಸ್ ಕೋರ್ಟ್ ಈಸ್ ಕಾಲ್ಡ್ ಆಸ್ ಫೆಡ್ರಲ್ ಕೋರ್ಟ್. ಸೊ UPSC ಒಂದಿನ ನಿಮ್ಗೆ ತಲೆ ಕೇಳೋ ಕ್ವಶನ್ ಕೇಳ್ತಾರೆ. ಅದೇನು ಕೇಳ್ತಾರೆ ಅಂದರೆ, ವೆನ್ ವಾಸ್ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತ ಹೇಳಿ 1773 ಕೊಡ್ತಾರೆ, 1935 ಕೊಡ್ತಾರೆ. ದ ಆನ್ಸರ್ ಈಸ್ 1773 ಇಫ್ ದೇ ಆಸ್ಕ್ ಇಟ್ ಆಸ್ ಸುಪ್ರೀಂ ಕೋರ್ಟ್. ಬಟ್ ವೆನ್ ದೇ ಸೇ ಸುಪ್ರೀಂ ಫೆಡ್ರಲ್ ಕೋರ್ಟ್ ಅಂತ ಹೇಳಿದ್ರೆ ಇಟ್ ಈಸ್ 1935. ಆ್ಯಂಡ್ ಇನ್ನೊಂದು ಕೂಡ ನಿಮ್ಗೆ ನೆನಪಿರಬೇಕು, ಕ್ವೆಶನ್ನ ಟ್ವಿಸ್ಟ್ ಮಾಡ್ತಾರೆ. ಯಾವ ಥರ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೊಡ್ತಾರೆ. ವೆನ್ ವಾಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಫೌಂಡೆಡ್? ಇನ್ ಡೆಲ್ಲಿ ಅಂತ ಕೊಟ್ಟರೆ, ಇನ್ ಡೆಲ್ಲಿ ಅಂತ ಕೊಟ್ಟರೆ ಮಾತ್ರ ಇಟ್ ಈಸ್ 1935 ಆ್ಯಕ್ಟ್. ಅವ್ರು ಜಸ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟರೆ ಇಟ್ ಈಸ್ ಡೆಫಿನೆಟ್ಲಿ 1773. ಸೊ ಇದೇ ಥರನೇ ತಲೆ ತಿಂತಾರೆ. ಲೊಕೇಶನ್ನ ನೋಡ್ಕೊಳ್ಳಿ, ದ್ಯಾಟ್ಸ್ ಇಟ್. ಇನ್ ಕ್ಯಾಲ್ಕತ್ತಾ ಇಟ್ ಈಸ್ 1773, ಇನ್ ಡೆಲ್ಲಿ ಇಟ್ ಈಸ್ 1835 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಇದೆರಡು ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ಲಾದರೂ. 1773 ಕ್ಯಾಲ್ಕತ್ತಾ, 1773 ಇಸ್ ಕ್ಯಾಲ್ಕತ್ತಾ, 1835 ಇಸ್ ಡೆಲ್ಲಿ. ಇದಕ್ಕೆ ಇನ್ನೊಂದು ಹೆಸರು, ಡೆಲ್ಲಿಯಲ್ಲಿರೋ ಕೋರ್ಟಿಗೆ ಇನ್ನೊಂದು ಹೆಸರು ಫೆಡ್ರಲ್ ಕೋರ್ಟ್ ಅಂತ ಕರೀತಾರೆ. ಫೆಡ್ರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂತ ಬರುತ್ತೆ. ಸೊ ದಿಸ್ ಕೋರ್ಟ್ ಈಸ್ ಕಾಲ್ಡ್ ಆಸ್ ಫೆಡ್ರಲ್ ಕೋರ್ಟ್ ಆ್ಯಂಡ್ ದಿಸ್ ಕೋರ್ಟ್ ಈಸ್ ಕಾಲ್ಡ್ ಆಸ್ ಸುಪ್ರೀಂ ಕೋರ್ಟ್. ಆಫ್ಟರ್ ಇಂಡಿಪೆಂಡೆನ್ಸ್ ನಾವು ಅದ್ರ ಹೆಸರನ್ನ ಚೇಂಜ್ ಮಾಡಿದ್ದೇವೆ, ಬಟ್ ಫಾರ್ ನಾವು ಅರ್ಥ ಮಾಡ್ಕೊಳ್ಳಿ, ಕ್ಯಾಲ್ಕತ್ತಾದಲ್ಲಿರೋದು ಸುಪ್ರೀಂ ಕೋರ್ಟ್, ಡೆಲ್ಲಿಯಲ್ಲಿರೋದು ಫೆಡ್ರಲ್ ಕೋರ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಆಕ್ಟ್ ಆಫ್ ದ ಪಾರ್ಲಿಮೆಂಟ್ ಅಬಾಲಿಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಮೊನೊಪೊಲಿ? ಮೊನೊಪೊಲಿನ ತೆಗೆದಿದ್ದು ಯಾವಾಗ? ನೆನಪಿದೆ ತಾನೆ? ಇವಾಗ ಅಷ್ಟೇ ಹೇಳಿದೆ. 1773 20 years ಎಕ್ಸ್ಟೆನ್ಷನ್ ಆಗಿತ್ತು. 1793 ಕೂಡ 20 years ಎಕ್ಸ್ಟೆನ್ಷನ್ ಆಗಿತ್ತು. ಬಟ್ 1813 ಟ್ರೇಡ್ ಮೊನೊಪೊಲಿ ಎಂಡೆಡ್, ಬಟ್ ಮೊನೊಪೊಲಿ ವಾಸ್ ಗಿವನ್ ಫಾರ್ ಟೀ ಆ್ಯಂಡ್ ಚೈನಾ. ಸೊ ದ ಆಕ್ಟ್ ವಿಚ್ ಅಬಾಲಿಸ್ಟ್ ದ ಈಸ್ಟ್ ಇಂಡಿಯಾ ಕಂಪನಿ ಮೊನೊಪೊಲಿ ಇಸ್ 1813. ಫಿನಿಶ್. 1813 ಟ್ರೇಡ್ ಮೊನೊಪೊಲಿ ಎಂಡ್ ಆಗಿತ್ತು. ಇದು ನೆನ್ಪಿಟ್ಕೊಳ್ಳಿ. ಮೊನೊಪೊಲಿ ಎಂಡ್ ಅಂದ್ರೆ ಏನು? ಇಂಡಿಯಾ ಒಳಗೆ ಬೇರೆ ಕಂಪನಿ ಕಾಲಿಟ್ಟಾಗ, ದ ಮೂಮೆಂಟ್ ಸಮ್ವನ್ ಎಲ್ಸ್ ಎಂಟರ್ಸ್ ಗಾನ್. ಸೊ ಟ್ರೇಡ್ ಮೊನೊಪೊಲಿ ಎಂಡೆಡ್ ಇನ್ 1813 ಅಷ್ಟೇ. ನೆಕ್ಸ್ಟ್ ಇವಾಗ ಮತ್ತೆ ನೋಡಿ 1A 2A 3 ಆನ್ಲಿ ಬರ್ತಿದೆ. ಸೊ ಡಾಟ್ಸ್ ಹಾಕೊಳ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಫೀಚರ್ಸ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773? ನೆನ್ಪಿದೆ ತಾನೆ? ರೆಗ್ಯುಲೇಟಿಂಗ್ ಆಕ್ಟ್. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕತ್ತಾ. ಕರೆಕ್ಟ್. ಸೊ 1 is the correct answer. ಫಸ್ಟ್ ಪಾಯಿಂಟ್ ಕರೆಕ್ಟ್. ಇಟ್ ಕ್ರಿಯೇಟೆಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಫಾರ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೈಡ್ ಗಿಡೋಣ, ನಂಗೆ ಗೊತ್ತಿದ್ದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಂತ ಸೈಡ್ ಗಿಡೋಣ. ನೆಕ್ಸ್ಟ್, ಇಟ್ ಮೇಡ್ ದ ಗವರ್ನರ್ಸ್ ಆಫ್ ಬಾಂಬೆ ಮೆಡ್ರಾಸ್ ಪ್ರೆಸಿಡೆನ್ಸಿಸ್ ಸಬಾರ್ಡಿನೇಟ್ ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಆಪ್ಷನ್ 3 ಕೂಡ ಕರೆಕ್ಟ್ ಅಂತ ನನಗೆ ಗೊತ್ತಾಯಿತು. ಇಟ್ ಎಸ್ಟಾಬ್ಲಿಷ್ಡ್ ಬೋರ್ಡ್ ಆಫ್ ಕಂಟ್ರೋಲ್. ಬೋರ್ಡ್ ಆಫ್ ಕಂಟ್ರೋಲ್ ಆಗಿದ್ದು ಯಾವಾಗ? ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಸೊ 4 ರಾಂಗ್ ಅಂತ ಕೂಡ ನಂಗೆ ಗೊತ್ತು. ಸೊ ನನಗೆ ಈ 4 ಆಪ್ಷನಲ್ಲಿ 3 ಆಪ್ಷನ್ ಪಕ್ಕ ಗೊತ್ತು.
1 3 ನಾಟ್ 4 ಅಂತ. ಸೊ ಕಂಪೇರ್ ಮಾಡೋಣ. ಇಲ್ಲಿ ನೋಡಿ 4 ಇಲ್ಲಿದೆ, ಸೊ ಇದು ಆನ್ಸರ್ ಅಲ್ಲ. 4 ಇಲ್ಲೂ ಕೂಡ ಇದೆ, ಇದು ಕೂಡ ಆನ್ಸರ್ ಅಲ್ಲ. ಆಲ್ ಆಫ್ ದ ಎಬವ್ ಇದೆ, 4 ಇಲ್ಲೂ ಕೂಡ, ಇದು ಕೂಡ ಆನ್ಸರ್ ಅಲ್ಲ. ನೋಡಿ ಜಸ್ಟ್ ಒಂದು ಪಾಯಿಂಟ್ ಗೊತ್ತಿದ್ರೇನೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತಿತ್ತು. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ, ಓನ್ಲಿ 1 2 ಆ್ಯಂಡ್ 3. ಈ ಥರ ಮಾಡಬೇಕು. ನೋಡಿ ಜಸ್ಟ್ ನಿಮಗೆ 0.4 ಗೊತ್ತಿದ್ರು ಕೂಡ ಇವತ್ತು ಈ ಕ್ವಶನಲ್ಲಿ ಬರೀ ನಿಮಗೆ 0.4 ಗೊತ್ತಿದ್ರು ಕೂಡ ಆನ್ಸರ್ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ಆಸ್ ಎಲಿಮಿನೇಷನ್ ಮೆಥಡ್. ಇಂಥ ಕ್ವಶನ್ಸಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ. ಸೊ ತಾಳ್ಮೆಯಿಂದ ಬರ್ಕೊಳ್ಳಿ. ಹೌದು ಫಸ್ಟ್ ಒನ್ ಕರೆಕ್ಟ್, ಫೋರ್ತ್ ಒನ್ ರಾಂಗ್, ಥರ್ಡ್ ಒನ್ ಕರೆಕ್ಟ್, ನನಗೆ ಸೆಕೆಂಡ್ ಒನ್ ಗೊತ್ತಿಲ್ಲ. ಅವಾಗ ಆಪ್ಷನ್ಸ್ ನೋಡಿ 99% ಕೇಸಸಲ್ಲಿ ನಿಮಗೆ ಆನ್ಸರ್ ಸಿಗತ್ತೆ ಅಷ್ಟೇ. ಓಕೆ, ಸೊ ಇವಾಗ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳೋಣ ಇಬ್ರು. ಅದೇನು ಪಾಯಿಂಟ್ ನಂಬರ್ 2. ಇಟ್ ಕ್ರಿಯೇಟೆಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಫಾರ್ ಗವರ್ನರ್ ಆಫ್ ಬೆಂಗಾಲ್. ಓಕೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಗವರ್ನರ್ ಫಾರ್ ಬೆಂಗಾಲ್ ಕ್ರಿಯೇಟ್ ಆಗಿದ್ದು 1773 ಅಲ್ಲಿ. ಇದು ನಂಗೆ ಗೊತ್ತಿರಲಿಲ್ಲ, ಇದನ್ನು ನಾನು ನನ್ನ ವಿಡಿಯೋದಲ್ಲಿ ಕೂಡ ಹೇಳಲಿಲ್ಲ, ನೀವು ಅಲ್ಲಿ ಹೋಗಿ ಬರ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಫಾರ್ ಗವರ್ನರ್ ಆಫ್ ಜನರಲ್ ಆಫ್ ಬೆಂಗಾಲ್ ವಾಸ್ ಕ್ರಿಯೇಟೆಡ್ ಇನ್ 1773. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ ಲೆಡ್ ಟು ದ ಇಂಟ್ರೊಡಕ್ಷನ್ ಆಫ್ ಡ್ಯುವೆಲ್ ಸಿಸ್ಟಮ್? ಡ್ಯುವೆಲ್ ಸಿಸ್ಟಮ್ ಅಂದರೆ 2 ಗವರ್ನಮೆಂಟ್ಸ್. ನಾನು ನಿಮ್ಗೆ ಹೇಳಿದ್ದೆ 2 ಗವರ್ನಮೆಂಟ್ಸ್ ಅಂದರೆ 2 ಇನ್ಚಾರ್ಜಸ್. ಒನ್ ಈಸ್ ಬೋರ್ಡ್ ಆಫ್ ಕಂಟ್ರೋಲ್, ಒನ್ ಮೋರ್ ಈಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ದಿಸ್ ಈಸ್ ಕಾಲ್ಡ್ ಎಸ್ ಡ್ಯುವೆಲ್ ಗವರ್ನಮೆಂಟ್ ಸಿಸ್ಟಮ್. ಆಯ್ತಾ, ಇದನ್ನ ಡ್ಯುವೆಲ್ ಗವರ್ನಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಮೂಮೆಂಟ್ ಡ್ಯುವೆಲ್ ಗವರ್ನಮೆಂಟ್ ಬಂದ ಕೂಡಲೇ ಬೋರ್ಡ್ ಆಫ್ ಕಂಟ್ರೋಲ್ ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬಂದಿದ್ಯಾವಾಗ ಫೋರ್ಸ್ಗೆ 1784 ಆಫ್ ಪಿಟ್ಸ್ ಇಂಡಿಯಾ ಆಕ್ಟ್. ಇಲ್ಲಿದೆ ನೋಡಿ ಆಪ್ಷನ್ 1, 1784 ಆಫ್ ಪಿಟ್ಸ್ ಇಂಡಿಯಾ ಆಕ್ಟ್. ಫಿನಿಶ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ ಎನ್ಶೋರ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ? ನೋಡಿ ಸುಪ್ರೀಂ ಕೋರ್ಟ್ ಆಫ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ ಹೊರತು ಡೆಲ್ಲಿ ಅಂತ ಹೇಳಲಿಲ್ಲ. ಸೊ ಡೆಫಿನೆಟ್ಲಿ, ಆ್ಯಂಡ್ ಇದು ಬಂದಿದ್ದು 1935 ಅಲ್ಲಿ ತಾನೇ ನಾನು ಹೇಳಿದೆ. ಡೆಲ್ಲಿ ಫಾರ್ಮ್ ಆಗಿದ್ದು 1935 ಅಲ್ಲಿ ಅಂತ. ನೋಡಿ 1935 ಇದೆಯಾ, 1935 ಇದೆಯಾ? ನೆನಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಬಗ್ಗೆ ಕ್ವಶನ್ ಕೇಳಿದ್ರೆ ಎಸ್ಟಾಬ್ಲಿಷ್ಮೆಂಟ್ದು ಅವ್ರು ಫೆಡ್ರಲ್ ಕೋರ್ಟ್ ಅನ್ನೋ ವರ್ಡ್ನ ಕನ್ಫರ್ಮ್ ಆಗಿ ಯೂಸ್ ಮಾಡ್ತಾರೆ. They will use the word federal court in the question, or they will say Supreme Court in Delhi. ಅವ್ರು ಹೇಳಲೇಬೇಕು ಸುಪ್ರೀಂ ಕೋರ್ಟ್ ಇನ್ ಡೆಲ್ಲಿ. ಈ ಡೆಲ್ಲಿ ಅನ್ನೋ ವರ್ಡು, ಈ ಫೆಡರಲ್ ಅನ್ನೋ ವರ್ಡ್ ಎಲ್ಲಿವರೆಗೂ ಅವ್ರು ಕೇಳಲ್ವೋ ಅಲ್ಲಿವರೆಗೂ ನೆನ್ಪಿಟ್ಕೊಳ್ಳಿ. ದೇ ಆರ್ ರೆಫರಿಂಗ್ ಟು 1773 ಓನ್ಲಿ. ಸೊ ದ ಆನ್ಸರ್ ಈಸ್ 1773. ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ ಅಂದ್ರು, ಸುಪ್ರೀಂ ಕೋರ್ಟ್ ಇನ್ ಬೆಂಗಾಲ್ ಅಂದ್ರು, ಇಟ್ ಈಸ್ 1773. ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಡೋಂಟ್ ಯೂಸ್ ದ ವರ್ಡ್ ಐದರ್ ಫೆಡ್ರಲ್ ಕೋರ್ಟ್ ಆರ್ ಡೆಲ್ಲಿ, ಈ ಎರಡು ವಿಷಯ ಬರೋವರೆಗೂ 1773 ಅಂತಲೇ ನೆನ್ಪಿಟ್ಕೊಳ್ಳಿ. ಈ ಥರನೇ UPSC ನಿಮ್ಮನ್ನು ಕನ್ಫ್ಯೂಸ್ ಮಾಡುತ್ತೆ. ಓ ಡೆಲ್ಲಿಯಲ್ಲಿದೆ, 1935 ಬಂದಿತ್ತು, ಟೈ ಅಂತ ಹಾಕಿದ್ರೆ ಗಾನ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಆಕ್ಟ್ ಮೇಡ್ ದ ಗವರ್ನರ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಯಾವಾಗ? 1833. ಸೊ ಚಾರ್ಟರ್ ಆ್ಯಕ್ಟ್ ಆಫ್ 1830, ಚಾರ್ಟರ್ ಆ್ಯಕ್ಟ್ ಆಫ್, ಹೌದು, ಗವರ್ನರ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಇದೆ. ಹೌದು, ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇನ್ ವಿಚ್ ಇಯರ್? 1833 ಅಲ್ಲಿ ತಾನೆ. ಸೊ ಇಲ್ಲಿ 1833 ಆಪ್ಷನ್ ಇಲ್ಲ. ಆ್ಯಕ್ಚುಲಿ ಕ್ವಶನ್ ರಾಂಗ್. ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿರಬೇಕು. ಅವ್ರು ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇದ್ರೆ ಮಾತ್ರ ಇಟ್ ಈಸ್ 1773. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಇದ್ರೆ ಇಟ್ ಈಸ್ 1813. ಸೊ 1813 ಆಪ್ಷನ್ ಇಲ್ಲಿಲ್ಲ, ಆದ ಕಾರಣ ಕ್ವಶನ್ ರಾಂಗ್ ಅಂತ ಅನ್ಕೊಳ್ತೇನೆ. ದ ಕ್ವಶನ್ ಇಸ್ ವಿಚ್ ಆಫ್ ದ ಆಕ್ಟ್ ಮೇಡ್ ಗವರ್ನರ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಬೇಕಿತ್ತು 1773. ಆಯ್ತಾ? ಇನ್ ಕೇಸ್ ಗವರ್ನರ್ ಆಫ್ ಬೆಂಗಾಲ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕೊಟ್ಟು 1773ನ ಕೊಡದೆ 1833 ಆಗುತ್ತೆ. ದಿಸ್ ಇಸ್ ಕರೆಕ್ಟ್. ಗೊತ್ತಿದೆ ಅಲ್ವಾ? ಗವರ್ನರ್ ಆಫ್ ಬೆಂಗಾಲ್ ವಾಸ್ ಪ್ರಮೋಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇನ್ 1773. He was further promoted as Governor General of India in 1833. Then he was again promoted as Viceroy of India in 1858. ಬೇಕಿದ್ರೆ ಲೈನ್ನ ಬರ್ದಿಟ್ಕೊಳ್ಳಿ. Before 1772 it was just Governor of Bengal, next Governor General of Bengal, next ಗವರ್ನರ್ ಜನರಲ್ ಆಫ್ ಇಂಡಿಯಾ, ನೆಕ್ಸ್ಟ್ ವೈಸ್ರಾಯ್. ಈ 4 ಪೊಸಿಷನ್ ಕೂಡ ಒಂದೇ ಸೀಟ್, ಹೆಸರು ಬೇರೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. ಫಿನಿಶ್ ಆಗಿಬಿಟ್ಟಿದೆ. ಸೊ ಕ್ವಶನ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಎಷ್ಟು ಕ್ವಶನ್ ಆಗಿದೆ ಇವತ್ತು ಡಿಸ್ಕಷನಲ್ಲಿ? ಎಷ್ಟು ಕ್ವಶನ್ ಆಯ್ತಪ್ಪ? ಸೊ ಟೋಟಲ್ 21 ಕ್ವಶನ್ ಡಿಸ್ಕಸ್ ಮಾಡಿದ್ದೇವೆ. ಆಲ್ ದೀಸ್ ಕ್ವಶನ್ಸ್ ಆರ್ ಫ್ರಮ್ ದ ಇಯರ್ 1773 ಟು 1857. ಇಲ್ಲಿವರೆಗೂ ಬಂದಿರೋ ಎಲ್ಲ ಕ್ವಶನ್ಸ್ನ ನಾನು ಪಾಲಿಟಿಯಲ್ಲಿ ಕೇಳಿರೋ ಎಲ್ಲ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೇನೆ. ಆ್ಯಂಡ್ ಇನ್ನೊಂದು ವಿಡಿಯೋ ಹಾಕ್ತೇನೆ, ಪಾರ್ಟ್ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್
ಭಾರತ ಸಂವಿಧಾನದ 2ನೇ ಐತಿಹಾಸಿಕ ಹಿನ್ನೆಲೆ ವಿಡಿಯೋ 1858ರಿಂದ 1947ರವರೆಗೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1852, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947 ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ, ಮತ್ತೆ MCQ ಮಾಡೋಣ. ಸೊ ದ್ಯಾಟ್ UPSC CSC 2023ಗೆ ನಿಮಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ಓಕೆ, ಪ್ರಿಪೇರ್ ಆಗ್ತಾ ಇರಿ, ಓದ್ತಾ ಇರಿ. ಜೈ.